ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ಗ್ರಾಮ ಪಂಚಾಯಿತಿಗೆ ಮಂಜೂರಾದ ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣದ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಹಣ ದುರುಪಯೋಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬ್ಯಾಟ್ ಬೀಸಿದ್ದಾರೆ. ನಿಮ್ಮ ಪಂಚಾಯತ್ ಸುಮಾರು 6 ಮಂದಿ ಸದಸ್ಯರಿದ್ದಾರೆ. ಇದ್ದಾಗ್ಯೂ ಕೂಡ ಭೌಗೋಳಿಕವಾಗಿ ಇವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ದಂಗಾಗಿ ನಡಕ್ಕೆ ಎಮ್ ಕೆ ಒಬ್ಳಾಗಿ ಸಿಕ್ಕೊಂಡು ಕುಂತಿದ್ರು. ಆಮೇಲೆ ನಿಮ್ಮನ್ನು ದಾಸ್ತಿಕೊಪ್ಪಕ್ಕೆ ಹಾಕಿದ್ರು. ತದನಂತರ ದಾಸ್ತಿಕೊಪ್ಪಕ್ಕೆ ಹೋದ್ರೆ ನೀವು ಹೊಳೆ ಆಚೆಗೆ ದಾಟಿ ಹೋಗೋದ್ರಾಗ ಅವರೆಲ್ಲ ಮುಗಿಸ್ಕೊಂಡು ಹೋಗಿದ್ರಲ್ಲ. ಅದಾಗಬಾರ ಅನ್ನೋದ್ಕೂಳೆ ನೀವು ಬಸ್ಸು ನಿಂತು ಹೋಗ್ಕೊಳ್ಳೋ ನಮ್ಗೆ ಹಂಗಾತು ಹಿಂಗಾತಂತ ಬೇಕು ಹೋಗ್ಕೊಳ್ಳೋರು ಬೇಕಾ, ಹಂಗೆ ಯಾವುದು ಬಂದು ಮುಟ್ಟೋದಿಲ್ಲ. ತದನಂತರ ಇವತ್ತು ನಿಮಗೆ ಹೊಸ ಕಟ್ಟಡ ಸೌಲಭ್ಯ ಸಿಕ್ಕೈತಿ. ಯಾಕಂದ್ರೆ ಸ್ಟಾರ್ಟ್ ಮಾಡ್ಬೇಕು. ಯಾವಾಗಿದ್ರು ನಮಗೆ 1 ಕೋಟಿ ಕೊಡು, 50 ಕೊಡು, 100 ಕೊಡಲ್ಲ. ಸ್ಟಾರ್ಟ್ ನಿಮಗೆ ಬೇಸಿಕ್ ಥಿಂಗ್ಸ್ ಎಷ್ಟು 6 ಮಂದಿಗೆ ಬೇಕು ಮಾಡ್ಕೊಂಡು ಅದನ್ನು ಮತ್ತೆ ಹಂಗೆ ಸ್ಪೆಲ್ ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಮತ್ತೆ ನಿಮಗೆ ಏನೇನು ಅವಶ್ಯಕತೆ ಅದಾವು ಅದನ್ನು ಮುಂದುವರಿಸ್ಕೊಂಡು ದೊಡ್ಡದು ಮತ್ತು ಎಕ್ಸ್ಪ್ಯಾಂಡ್ ಮಾಡ್ಕೊತ ಹೋಗುವಂಥದ್ದು ಒಂದು ಇದೆ. ನಿಮ್ಮ 2 ಊರಿಗೆ ಆ್ಯಸ್ ಆನ್ ಟುಡೇ ದಿಸ್ ಈಸ್ ಸಫಿಷಿಯಂಟ್. ಮತ್ತು ಹೆಂಗೆ ಊರು ಬೆಳಿತೈತೆ ಹಂಗಾಗಿ ನೀವು ಅದನ್ನು ಓಡಾಯಿಸ್ಕೊಂತ ಹೋಗ್ಬೇಕಾಕತಿ. ಆ ದೃಷ್ಟಿಕೋನದಿಂದ ಇವತ್ತು ಸುಮಾರು 30 ಲಕ್ಷ ರೂಪಾಯಿದಾಗ ನಿಮ್ಮ ಕಟ್ಟಡ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಬಹುತೇಕ ನಾಳಿಂದ ಕೈ ಹಚ್ತಾರೆ, ಸಮಯ ಆಗ್ತೈತೆ. ಅದ್ರ ಜೊತೆಗೆ ಬಹುತೇಕ ಎಲ್ಲ ಬೇಕಾಕವು ಇನ್ಫ್ರಾಸ್ಟ್ರಕ್ಚರ್. ನಿಮಗೆ ಭಾಳಷ್ಟು ನೆಗ್ಲೆಕ್ಟೆಡ್ ಊರುಗಳಿವೆ 2 ರಿಹ್ಯಾಬಿಲಿಟೇಟೆಡ್ ವಿಲೇಜಸ್. ಹೊಳೆಯಿಂದ ಹಳಿ ಊರು ಕಿತ್ತು ಬಂದು ಇಲ್ಲಿ ಕುಂತೀರಿ. ಬಡ ಬಡ ಯಾವುದು ಲೇಔಟ್ ಪ್ಲ್ಯಾನ್ ಇಲ್ಲದ ಒಂದು ಪ್ಲ್ಯಾನ್ ಐತೆ. ಬಡ ಬಡ ಕಲ್ಲು ಹೋಗೋದು ನಿಮಗೆ ಪ್ಲಾಟ್ಗಳು ಕೊಟ್ಟು ಹೋಗಿಬಿಟ್ರು. ಒಂದು ಯಾವುದೇ ಊರು ಕಿತ್ತು ಬಂದ ಮೇಲೆ ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಕರ್ಮಭೂಮಿ ವೀರಾಪುರಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಐತಿಹಾಸಿಕ ದಿನ ಇವತ್ತು. ಯಾಕಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಆದ್ಮೇಲೆ ಒಂದು ರೀತಿ ಕಟ್ಟಡಕ್ಕೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ. ಸರ್ ನಮಸ್ತೆ. ತುಂಬಾ ಐತಿಹಾಸಿಕ ದಿನ ಇವತ್ತು. ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೀರಾ. ಸುಮಾರು 5 ವರ್ಷದಿಂದ ಹಿಂದ್ಗಡೆ ಆದಂಥ ಪಂಚಾಯತಿ ಅದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಬೇರೆ ಬಿಲ್ಡಿಂಗ್ನಲ್ಲಿ ಇವತ್ತು ಪಂಚಾಯತ್ ರನ್ ಮಾಡುವಂಥ ಪರಿಸ್ಥಿತಿ ಇತ್ತು. ಇದು ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಯೋಜನೆಯಲ್ಲಿ ಸುಮಾರು 30 ಲಕ್ಷ ರೂಪಾಯಿದಲ್ಲಿ ಇವತ್ತು ಪಂಚಾಯತಿ ಬಿಲ್ಡಿಂಗಿಗೆ ಉದ್ಘಾಟನಾ ಸಮಾರಂಭ ಮಾಡಿದ್ವಿ. ಅತಿ ಅವಶ್ಯ. ಯಾಕಂದ್ರೆ ಬರೀ ಪಂಚಾಯತ್ ಆಗೈತೆ ಅಂದ್ರೆ ಬಿಲ್ಡಿಂಗ್ ಇಲ್ಲದಿದ್ರೆ ಬೇರೆ ಬೇರೆ ಕಡೆ ಮಾಡುವಂಥ ಸಮಯ ಪಂಚಾಯತಿ ಯಾವುದೇ ಕಾಗದ ಪತ್ರಗಳಾಯಿತು, ಇವೆಲ್ಲ ಮೆಂಬರ್ಸ್ ಆಯಿತು, ಅವರು ಸುಸಜ್ಜಿತವಾದಂಥ ಒಂದು ಕಟ್ಟಡ. ವಿಶೇಷವಾಗಿ ಸಾಕಷ್ಟು ಒಂದು ಜಲವಂತ ಸಮಸ್ಯೆ ಇದೆ ಸರ್. ಎಮ್ಕೆಗಳಿಂದ ಪ್ರತಿ ಸಲ ಮಳೆಗಾಲದಲ್ಲಿ ಸ್ವಲ್ಪ ಮುಳುಗಡೆ ಆಗ್ತದೆ ಸರ್. ತಮ್ಮ ಅವಧಿಯಲ್ಲಿ ಏನಾದ್ರು ಅದು ಎತ್ತರಿಸೋಕೆ ಕೆಲಸ ಮಾಡ್ತೀರಾ ಸರ್? ಡೆಫಿನೆಟ್ಲಿ ಸ್ವಲ್ಪ ಪಾರ್ಟ್. ಯಾಕಂದ್ರೆ ಒಂದು ಬ್ರಿಡ್ಜ್ ಕೂಡ ಮೊದಲು ನಿರ್ಮಾಣ ಆಗಬೇಕಾದ್ರೆ ಅದು ನಮ್ಮ ಡ್ಯಾಮ್ ಬೇಡ ಈ ಬರುವ ನೀರಿನ ಹರಿವು ನೋಡಿಕೊಂಡು ಸ್ವಲ್ಪ ಕೆಳಮಟ್ಟದಾಗ ಆಗೈತೆ. ಭಾರಿ ಹಳಿದು ಅದನ್ನು ಕೂಡ ಸ್ವಲ್ಪ ರೇಸ್ ಮಾಡಬೇಕು. ಸುಮಾರು ಒಂದು 2-1 ಮೀಟರ್ ಮೇಲೆ ಬಂದ್ರೆ ರೋಡ್ ಆಯಿತು. ರೋಡ್ ಕೂಡ ಹೇಳ್ಬೇಕು. ಡೆಫಿನೆಟ್ಲಿ ಬರುವಂಥ ದಿವಸಗಳಲ್ಲಿ ಆಲ್ರೆಡಿ ಪ್ರಪೋಸಲ್ ಕೊಟ್ಟಿದ್ದೀನಿ. ಬಂದ ನಂತರ ಅದನ್ನು ಆ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಬೇಕು ಸರ್. ಈಗ ಗೃಹಲಕ್ಷ್ಮಿದು ಒಂದು ರೀತಿ ಚರ್ಚೆ ಆಗಿದೆ ಸರ್. ಹುಬ್ಳಿಯ ಒಂದು ರೀತಿ ಶಾಸಕರಾಗಿರ್ತಂಥ ಮಹೇಶ್ ತೆಂಗಿನಕಾಯಿ ಅವರು ಫೆಬ್ರವರಿ ಮಾರ್ಚ್ದು ಒಂದು ರೀತಿ ಗೃಹಲಕ್ಷ್ಮಿನೇ ಬಂದಿಲ್ಲ, ಎಲ್ಲೋ ಒಂದು ಕಡೆ ಸಾಕಷ್ಟು ದಿಕ್ತಪ್ಪಿಸಿದ್ದಾರೆ ಅಂತಕ್ಕಂಥದ್ದು ಸದನದಲ್ಲಿ ಪ್ರಸ್ತಾಪ ಮಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ. ಆ ಥರ ಏನಿರೋಲ್ಲ. ದಿಕ್ತಪ್ಪಿಸುವಂಥದ್ದನ್ನು ಕೊಡಲೇಬೇಕು. ಈಗ ಯಾವುದು ಮೇ ಬಿ ಕೊಡುವಾಗ 1 ತಿಂಗಳು 2 ತಿಂಗಳು ಹಿಂದೆ ಮುಂದೆ ಆಗಿಬರ್ತದೆ. ಅದು ಮಂತ್ಲಿ ಕೊಡಲೇಬೇಕು. ಎವ್ರಿ ಮಂತ್ ಏನು ಅನೌನ್ಸ್ ಮಾಡಿ ಸರ್ಕಾರ ಆ ಪ್ರಕಾರ ಕೊಟ್ಕೊಂತ ಅದ್ರಾಗ ಏನು ದೊಡ್ಡ ಇಶ್ಯೂ ಇಲ್ಲ. ಮೇ ಬಿ ಹೇಳುವಾಗ ಸ್ವಲ್ಪ ಇದಾಗಿರ್ಬೇಕು. ತದನಂತರ ಡೆಫಿನೆಟಾಗಿ ಅದು ನಿಮಗೆ ಬ್ಯಾಂಕಿಗೆ ಅವ್ರವ್ರ ಅಕೌಂಟ್ ರೆಕಾರ್ಡ್ ಆಗುವಂಥದ್ದಾಗುತ್ತೆ. 2 ತಿಂಗಳು ಹೋಗುವಂಥ ಪ್ರಶ್ನೆ ಬರೋಲ್ಲ. ಈಗ CM ಚೇಂಜ್ ಆಗೋದಾದ್ರೆ ಎಲ್ಲೊಂದು ಕಡೆ ಡಾಕ್ಟರ್ G ಪರಮೇಶ್ವರ್ ಅವರು ಆಗಬೇಕು ಅಂತ ಹೇಳ್ಬಿಟ್ಟು ಸಿದ್ದು ಬಣ ಒಂದು ಸಿದ್ದರಾಮಯ್ಯ ಅವ್ರ ಬಣ ಒಂದು ರೀತಿ ಗಾಳಗೊಳಿಸಿರ್ತಕ್ಕಂಥದ್ದು. ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ನಮ್ಮ ಅಭಿಪ್ರಾಯ ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತಗೋತಂತ ಅಲ್ಲ. ಈಗ DK ಶಿವಕುಮಾರ್ ಅವರು ಮೊದಲನೇ ಬಾರಿ ಶಾಸಕರಾಗಿರೋರು ವಿಶೇಷವಾಗಿ ಸಾಕಷ್ಟು ಅವ್ರನ್ನ ಒಂದು ರೀತಿ ಸುಪರ್ದಿಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಏನಾದರೂ ಕೂಡ ಹೈಕಮಾಂಡ್ ಏನು ನಿರ್ಣಯ ತಗೋತೈತೆ ಅದಕ್ಕೆ ನಾವು ಬರ್ತೀವಿ. ಹಾಂ ಸರ್. ನೀವು ಡೆಲ್ಲಿಗೇನೋ ಹೋಗಿದ್ರು ಅಂತ ಹೋಗಿದ್ದೆ. ಹಾಂ ಸರ್. ಮತ್ತೆ
ಹೊಳೆ ಮೇಲೆ ಕೇಳ್ತೇನೆ ಹೋಗಿದ್ದೇನೆ ಅಂತ ಇದ್ದೀನಿ. ಒಂದು CM ಕರೆದ್ರು ಹೋಗ್ಬೇಕು, DCM ಕರೆದ್ರು ಏನು ಇತ್ಯರ್ಥ ಆಗ್ಬೋದು ಸರ್ CM DC ಕರೆದು ಅವ್ರು ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಅಲ್ಲ ತುಂಬ ಗೊಂದಲ ಇದೆ ಸರ್. ಅಲ್ಲಿ ಏನೈತಿ ಬಂದ ಮಾಡತ್ತೀರಿ ನೀವು, ಏನು ಇಲ್ಲ ಏನಾರು ನಿಂತಾನ ಏನು ನಿಂದ್ರುದಿಲ್ಲ, ಓಡ್ತಿರ್ತೈತಿ. ಇವಿಷ್ಟು ಒಟ್ಟಾರೆ ಶಿಖರ ಗೊತ್ತಾಯ್ತಲ್ಲ. ಇದೇ ಸಂದರ್ಭದಲ್ಲಿ ಕಿತ್ತೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ನಿಂಗಪ್ಪ ಮಸಲಿ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಸಹಾಯಕ ಅಭಿಯಂತರು ಆದ ಮಹೇಶ್ ಹುಲಿ, AD ವಿಜಯಕುಮಾರ್ ಪಾಟೀಲ್, ಅಧ್ಯಕ್ಷ ಆಲಿಸಾಬ್ ತಡಗಡಿ, ಉಪಾಧ್ಯಕ್ಷ ಮಂಜು ಸಾಧು, ಮುಖಂಡ ಶಿವನಗೌಡ ಪಾಟೀಲ್, ಬಸನಗೌಡ ಪಾಟೀಲ್, PDO ಸುರಮ್ಮ ಪಾಟೀಲ್ ಸೇರಿ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.